ಇವತ್ತು ಏನು 7ನೇ ವರ್ಷದ ಪುಣ್ಯಸ್ಮರಣೆ ಇದೆ. ಮತ್ತೆ ರಾಜ್ಯ ಸರ್ಕಾರ ಏನು ಇವತ್ತಿನ ಜನವರಿ 21 ದಾಸೋಹ ದಿನ ಅಂತ ಏನು ಅವರು ಇದು ಮಾಡಿದ್ರು. ಇಡೀ ಇವತ್ತು ರಾಜ್ಯಾದ್ಯಂತ ದಾಸೋಹವನ್ನ ಮಾಡುವಂತ ಪದ್ಧತಿಯನ್ನ ನಾವು ಬೆಳೆಸ್ಕೊಂಡ್ ಬಂದಿದ್ದೀವಿ. ಈಗಾಗಲೇ ನಾವು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ನಮ್ಮ ಕಾರ್ಯದರ್ಶಿಗಳೆಲ್ಲ ಸೇರಿ ಒಂದು ಇಲ್ಲಿ ದಾಸೋಹ ದಿನವನ್ನು ಮಾಡಿ ಮತ್ತೆ ಪರಮ ಪೂಜ್ಯರಿಗೆ ಒಂದು ಸ್ಮರಣೆಯನ್ನ ಮಾಡುವಂತ ಕೆಲಸವನ್ನ ನಾವು ಪರಮ ಪೂಜ್ಯರ ಇದು ಕೊಟ್ಟಿದ್ದಾರೆ. ಆದ್ರಿಂದ ಅವರ ಆಶೀರ್ವಾದದಡಿಯಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಸಂಘಟನೆಯವರ ರಾಜ್ಯಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ದಾಸೋಹ ದಿನವನ್ನ ಆಚರಣೆ ಮಾಡ್ತಾ ಪರಮ ಪೂಜ್ಯರಿಗೆ ಮತ್ತೊಮ್ಮೆ 7ನೇ ವರ್ಷದ ಪುಣ್ಯಸ್ಮರಣೆಯನ್ನ ನಾವೆಲ್ಲ ಸ್ಮರಿಸಿಕೊಂಡು ಪೂಜ್ಯರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರ್ತದೆ. ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ನಮ್ಮ ಅಧ್ಯಕ್ಷರಾದಂತ ವೆಂಕಟೇಶ್ ಗೌಡ್ರು, ಮಹೇಶ್, ನಮ್ಮ ರಾಮಣ್ಣ ಎಲ್ಲ ಸಂಘಟಕರೆಲ್ಲ ಸೇರಿ ಸರಳವಾಗಿ ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಮುಂದಿನ ವಾರದಲ್ಲಿ ಪ್ರತಿದಿನ ಅನ್ನದಾಸೋಹವನ್ನ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಅಧ್ಯಕ್ಷರು ಹೇಳ್ತಾ ಇರೋದು ದಾಸೋಹ ಮಾಡಬೇಕು ಅಂತಂದ್ರೆ ಮಧ್ಯಾಹ್ನದ ಹೊತ್ತು ಒಂದು ಟೈಮ್ಗೆ ದಾಸೋಹ ಮಾಡಬೇಕು ಅಂತ ನಾವೆಲ್ಲ ಸೇರಿ ಕೂಡಿ ಮಾತಾಡಿದ್ದೀವಿ. ಮುಂದೆ ಟ್ರಸ್ಟ್ಗಳಲ್ಲಿ ಆಗುವಗಳೆಲ್ಲ ನಡೆಯುತ್ತದೆ. ಮುಂದೆ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಬಡ ವಿದ್ಯಾರ್ಥಿಗಳಿಗೆ ಒಂದು ಅವರಿಗೆ ಪಠ್ಯ ಪುಸ್ತಕಗಳಾಗ್ಬೋದು, ಅವರ ಓದೋದಕ್ಕೆ ಏನು ಸೌಲಭ್ಯಗಳಾಗ್ಬೋದು ಅದನ್ನ ಮಾಡಬೇಕು ಅಂತ ಮುಂದೆ ಇದೆ.